ನಮ್ಮ ಕ್ರೈಸ್ತ ಸಮುದಾಯದವರು ಇವತ್ತು ರಕ್ತದಾನ ಮಾಡಬೇಕಂತೇಳಿ ಇವತ್ತು ಭೂಮಿಯ ರಕ್ಷಣೆ ದಿನ. ಭೂಮಿಗೆ ಒಂದು ದಿನ ಇಟ್ಟಿದ್ದಲ್ಲ ವರ್ಲ್ಡ್ ಅರ್ತ್ ಡೇ. ಇವತ್ತು ಅರ್ಥ ಅಂತಂದರೆ ಜನಗಳು ಆ ಜನಗಳು ನೆಮ್ಮದಿಯಿಂದ ಬದುಕಬೇಕು, ಆರೋಗ್ಯವಂತರಾಗಿರಬೇಕು. ಅದಕ್ಕೆ ನಮ್ಮ ಕ್ರೈಸ್ತ ಸಮುದಾಯ ಇವತ್ತು ಭೂಮಿ ದಿನದ ಅಂಗವಾಗಿ ಎಲ್ರಿಗೂ ರಕ್ತದಾನ ಶಿಬಿರ ಏರ್ಪಾಡು ಮಾಡಿದ್ದಾರೆ. ಸುಮಾರು ಜನ ಆಗಲೇ 15-20 ಜನದ ಮೇಲಾಗಿದೆ ಬ್ಲಡ್ ಕೊಡ್ತಾಯಿದ್ದಾರೆ. ಒಬ್ಬನ ಬ್ಲಡ್ಡು 3 ಜನಕ್ಕೆ. ಆ ಥರ ಸಾಕಷ್ಟು ಜನಕ್ಕೆ ಪ್ರಾಣ ಉಳಿತಕ್ಕಂಥ ಕೆಲಸ ಭೂಮಿಯ ರಕ್ಷಣೆ ದಿನ ಕ್ರೈಸ್ತ ಸಮುದಾಯದವರು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಅದು KR ಹಾಸ್ಪಿಟ್ಲಿಗೆ ಕೊಡ್ತಾಯಿದ್ದಾರೆ. KR ಹಾಸ್ಪಿಟ್ಲಲ್ಲಿ ಅಲ್ಲಿ ಬಡ ರೋಗಿಗಳೇ ಬರೋದು. ಅಲ್ಲೇನು ವ್ಯಾಪಾರ ಇಲ್ಲ, ಇನ್ನೊಬ್ಬರು ಕೊಡೋಲ್ಲ. ಅಲ್ಲಿ ಬಡ ರೋಗಿಗಳಿಗೆ BPL ಕಾರ್ಡ್ ಇದ್ದರೆ ಉಚಿತವಾಗಿ ಬ್ಲಡ್ ಕೊಡ್ತಾರೆ. ಅಂಥ ಕಡೆಗೆ ರಕ್ತದಾನ ಮಾಡ್ತಕ್ಕಂಥ ಒಂದು ಮಹಾಪುಣ್ಯದ ಕೆಲಸ ನಮ್ಮ ಕ್ರೈಸ್ತ ಸಮುದಾಯದ ಯುವಕರುಗಳು ಮಾಡ್ತಾಯಿದ್ದಾರೆ. ಅವರೆಲ್ಲರಿಗೂ ನನ್ನ ಮನಪೂರ್ವಕವಾದಂಥ ಧನ್ಯವಾದಗಳು. ಇವ್ರನ್ನ ನೋಡಿ ಇನ್ನೂ ಅಷ್ಟು ಜನ ರಕ್ತದಾನವನ್ನು ಕೊಡಲಿ. ನಾನು ವರ್ಷಕ್ಕೆ 2 ಬಾರಿ ಕೊಡ್ತಾಯಿದ್ದೆ. ಈಗ ಬೇಡ ಅಂದಮೇಲೆ ಡಾಕ್ಟ್ರ್ ನಿಲ್ಲಿಸಿದ್ದೀನಿ. ಅದು ಸಾಕಷ್ಟು ಜನಕ್ಕೆ ಪ್ರಾಣ ಉಳಿಸುತ್ತೆ, ಇನ್ಸ್ಪಿರೇಷನ್ ಆಗುತ್ತೆ. ಕೊಟ್ಟಂಥ ಬ್ಲಡ್ಡು 1 ತಿಂಗಳಲ್ಲಿ ತಿರ್ಗಿ ರೆಕವರಿ ಆಗಿಬಿಡುತ್ತೆ. 3 ತಿಂಗಳಲ್ಲಿ ಸಂಪೂರ್ಣ ಮಾಮೂಲಿ ನಾರ್ಮಲ್ ಆಗಿಬಿಡ್ತಾನೆ. ಬ್ಲಡ್ಡು ಉತ್ಪನ್ನ ಆಗುತ್ತೆ ಬಾಡಿನಲ್ಲಿ. ಅದು ಜೀವದ ಪ್ರಕೃತಿನೇ ಹಾಗೆ. ಅಂಥದ್ದನ್ನು ಕೊಡ್ತಕ್ಕಂಥ ಕೆಲಸ ಇನ್ನೂ ಹೆಚ್ಚು ಯುವಕರುಗಳಿಂದ ಇದು ಮೋಟಿವೇಟ್ ಆಗಿ ಕೊಡಲಿ. ಸರ್, ಬ್ಲಡ್ ಕೊಡುತ್ತಿರುವಂಥ ವಿಷಯ ಏನಂತಂದರೆ, ಇವತ್ತು ಎಲ್ಲ ಕಡೆಯೂ ನೋಡುವಾಗ ಜನಗಳು ರಕ್ತ ಇಲ್ಲದೇನೆ ಸಾಯ್ತಾ ಇದ್ದಾರೆ. ಅಂದರೆ ಬರುವಂಥ ಎಲ್ಲ ಊಟ ತಿಂಡಿ ಎಲ್ಲದರಲ್ಲೂ ಏನಂದರೆ ಕೆಮಿಕಲ್ ಅದು ಇದು. ಮತ್ತು ಇನ್ನೇನಂತಾರೆ, ಸರಿಯಾದಂಥ ಆಹಾರ ಮನೇಲಿಲ್ಲ. ಆಮೇಲೆ ಇವತ್ತು ಎಷ್ಟೋ ಜನ ನಾವು ನೋಡ್ತೀವಿ ಹಾಸ್ಪಿಟ್ಲ್ಗಳಲ್ಲಿ ರಕ್ತ ಇಲ್ಲದೇನೆ ತುಂಬ ಕಷ್ಟಪಟ್ಕೊಂಡು ಅವ್ರು ಬ್ಲಡ್ಗೋಸ್ಕರ ಸರ್ ಬ್ಲಡ್ ಸಿಗುತ್ತೆ ಆ ಗ್ರೂಪ್ ಈ ಗ್ರೂಪ್ ಅಂದ್ಕೊಂಡು ನಮಗೆ ಭಾಳ ಜನ ಕೇಳ್ತಾ ಇದ್ದಾರೆ. ಸೊ ಅಂಥದ್ರಲ್ಲಿ ನಾವು ಎಲ್ಲ ಭಾಳ ಯೋಚನೆ ಮಾಡ್ದು. ಸೊ ಹೇಗಾದರೂ ಮಾಡಿ ಈ ಮೈಸೂರು ಪಟ್ಟಣದಲ್ಲಿ ಯಾರಿಗೂ ಬ್ಲಡ್ ಕೊರತೆ ಆಗಬಾರ್ದು. ಪ್ರತಿ 6 ತಿಂಗಳು ಒಂದು ಸರಿ ನಾವು ಬ್ಲಡ್ ಕ್ಯಾಂಪ್ ಮಾಡಬೇಕು. ಬ್ಲಡ್ ಕೊಡೋರು ದಾನಿಗಳು ತುಂಬ ಜನ ಇದ್ದಾರೆ, ಮುಂದೆ ಬರ್ತಾಯಿದ್ದಾರೆ. ಸೊ ಅವ್ರ ಮುಖಾಂತರ ನಾವು ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ನಾವು ಬ್ಲಡ್ಗಳನ್ನು ಏನು ಮಾಡಬೇಕು ಅಂದರೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಜನಗಳಿಗೆ ತಲುಪಿಸ್ಬೇಕು, ಬಡವರ ಕಣ್ಣೀರನ್ನ ಒರೆಸ್ಬೇಕು. ಬಡವರಿಗಾಗಿ ನಾವು ನಿಲ್ಲಬೇಕು ಅನ್ನೋದೇ ಕನ್ನಡ ಕ್ರೈಸ್ತರ ರಕ್ಷಣಾ ವೇದಿಕೆಯಿಂದ ನಾವು ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಸರ್, ಇದೇ ಮೊದಲನೇ ಬಾರಿಗೆ. ಇನ್ನು ಮುಂದೆ ಪ್ರತಿ ತಿಂಗಳು ಅಂದರೆ ಪ್ರತಿ 6 ತಿಂಗಳು ಒಂದು ಸರಿ ಈ ಕಾರ್ಯಕ್ರಮ ನಾವು ಮಾಡೇ ಮಾಡ್ತೀವಿ. ಜನಗಳ ಕಣ್ಣೀರನ್ನ ನಾವು ಒರೆಸ್ತೀವಿ.